ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದುಶ್ಯಾಸನ ಮತ್ತೆ ಕರ್ಣನ ಪರಾಜಯ ಮತ್ತೆ ಜಯದ್ರಥನ ಪರಾಕ್ರಮ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜ ಆ ಸಮಯದಲ್ಲಿ ಅಭಿಮನ್ಯು ದುಶ್ಯಾಸನಿಗೆ ನಗ್ತಾ ಹೇಳ್ತಾನೆ, ಹೇ ದುರ್ಮತಿಯೇ, ನೀನು ನನ್ನ ಪಿತೃವರ್ಗದ ರಾಜ್ಯವನ್ನ ಕಸಿದ್ಕೊಂಡಿದ್ಯಾ. ಅದಕ್ಕೋಸ್ಕರನೇ ಮತ್ತೆ ನಿನ್ನ ಲೋಭ, ಅಜ್ಞಾನ, ದ್ರೋಹ ಮತ್ತೆ ದುಸ್ಸಾಹಸದ ಕಾರಣ ಮಹಾತ್ಮ ಪಾಂಡವರು ನಿನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನೀನು ಈ ದಿನವನ್ನ ನೋಡಬೇಕಾಗಿ ಬಂದಿದೆ. ಅಂದ್ರೆ ಇಂಥ ಒಂದು ಪರಿಸ್ಥಿತಿ ಬರೋದಕ್ಕೆ ಇದೆಲ್ಲ ಕಾರಣ. ಈ ದಿನ ನೀನು ಆ ಪಾಪದ ಭಯಂಕರ ಫಲವನ್ನ ಭೋಗಿಸು. ಕೋಪದಿಂದ ತುಂಬಿರುವಂತಹ ಮಾತೆ ದ್ರೌಪದಿಯ ಮತ್ತೆ ಸೇಡು ತೀರಿಸ್ಕೊಳ್ಳುವಂತಹ ತಂದೆ ಭೀಮಸೇನರ ಇಚ್ಛೆಯನ್ನ ಪೂರ್ಣಗೊಳಿಸಿ ನಾನು ಈ ದಿನ ಅವರ ಋಣದಿಂದ ಅಋಣನಾಗ್ಬಿಡ್ತೀನಿ. ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಿದಾರೋ ಅದನ್ನ ನಾನ್ ಮಾಡಿ ನನ್ನ ಋಣವನ್ನ ಕಳ್ಕೊಳ್ತೀನಿ. ನೀನೇನಾದ್ರೂ ಯುದ್ಧವನ್ನ ಬಿಟ್ಟು ಓಡ್ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಕೈಯಿಂದ ನೀನು ಉಳಿಯೋದಿಲ್ಲ ಅಂತ ಹೇಳಿ ಅಭಿಮನ್ಯು ದುಶ್ಯಾಸನನ ಎದೆಗೆ ಕಾಲಾಗ್ನಿಯ ಹಾಗಿರುವಂತ ತೇಜಸ್ವಿ ಬಾಣವನ್ನ ಹೊಡಿತಾನೆ. ಆ ಬಾಣ ಏನಾಯ್ತು, ಅವನ ಎದೆಗೆ ತಗಲ್ತು ಮತ್ತೆ ಕತ್ತನ್ನ ಛೇದಿಸ್ಕೊಂಡು ಹೊರಗಡೆ ಬಂತು. ಆಮೇಲೆ ಧನಸ್ಸನ್ನ ಕಿವಿಯ ತನಕ ಎಳೆದು ಮತ್ತೆ ಅವನು ದುಶ್ಯಾಸನನಿಗೆ 25 ಬಾಣಗಳನ್ನ ಹೊಡಿತಾನೆ. ಇದರಿಂದ ಚೆನ್ನಾಗಿ ಗಾಯಗೊಂಡ ಅವನು ನೋವಿನ ಕಾರಣ ರಥದ ಹಿಂದಿನ ಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಮತ್ತೆ ಪ್ರಜ್ಞೆ ಕೂಡ ತಪ್ಪು ಹೋಗುತ್ತೆ. ಇದನ್ನ ನೋಡಿ ಸಾರಥಿ ತಕ್ಷಣ ಅವನನ್ನ ರಣರಂಗದಿಂದ ಹೊರಗಡೆ ಕರ್ಕೊಂಡು ಬರ್ತಾನೆ. ಆ ಸಮಯದಲ್ಲಿ ಅಂದ್ರೆ ನೋಡಿ, ಇವಾಗ ರಣರಂಗದಿಂದ ಓಡ್ ಹೋದ, ಇಲ್ಲ ಅಂತಂದ್ರೆ ಇವನು ಬಿಡ್ತಾ ಇರ್ಲಿಲ್ಲ. ಮೊದ್ಲೇ ಹೇಳ್ತಾನೆ, ನೀನೇನಾದ್ರೂ ಓಡ್ ಹೋಗಿಲ್ಲ ಅಂತಂದ್ರೆ ನಾನ್ ನಿನ್ನನ್ನ ಕೊಂದೇ ಬಿಡ್ತೀನಿ ಅಂತಂದ್ಬಿಟ್ಟು. ಆ ಸಮಯದಲ್ಲಿ ಯುಧಿಷ್ಠಿರಾದಿ ಪಾಂಡವರು, ದ್ರೌಪದಿಯ ಮಕ್ಕಳು ಮತ್ತೆ ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ಶಿಖಂಡಿ, ಕೇಕಯ, ದೃಷ್ಟಕೇತು ಮತ್ತೆ ಮತ್ಸ್ಯ, ಪಾಂಚಾಲ ಮತ್ತೆ ಸೃಂಜಯ ವೀರರು ಕೂಡ ತುಂಬಾ ಸಂತೋಷದಿಂದ ದ್ರೋಣರ ಸೈನ್ಯವನ್ನ ನಾಶ ಮಾಡುವಂತ ಇಚ್ಛೆಯಿಂದ ಮುಂದೆ ಬರ್ತಾರೆ. ಅಂದ್ರೆ ಅವರಿಗೆ ತುಂಬಾ ಖುಷಿ ಇದೆ, ಇವಾಗ ನಾವು ಇವ್ರನ್ನೆಲ್ಲ ಹೊಡೆದು ಈ ಯುದ್ಧದಲ್ಲಿ ಸೋಲಿಸ್ಬೇಕು ಅಂತ. ಆಮೇಲೆ ಕೌರವರು ಮತ್ತೆ ಪಾಂಡವರ ಸೈನ್ಯದಲ್ಲಿ ಮಹಾಯುದ್ಧವಾಗುತ್ತೆ. ಈ ಕಡೆ ಕರ್ಣ ತುಂಬಾ ಕೋಪ ಮಾಡಿಕೊಂಡು ಅಭಿಮನ್ಯುವಿನ ಮೇಲೆ ತೀಕ್ಷ್ಣವಾದ ಬಾಣಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾನೆ. ಮತ್ತು ಅವನನ್ನ ತಿರಸ್ಕಾರ ಮಾಡ್ತಾ ಅವನ ಅನುಚರರನ್ನೂ ಕೂಡ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಭಿಮನ್ಯು ಕೂಡ ತಕ್ಷಣನೇ ಅವನಿಗೆ 73 ಬಾಣಗಳಿಂದ ಹೊಡಿತಾನೆ. ಆ ಸಮಯದಲ್ಲಿ ಅವನ ಗತಿಯನ್ನ ಯಾರೂ ತಡೆಯಕ್ಕಾಗ್ಲಿಲ್ಲ. ಆಮೇಲೆ ಏನಾಯ್ತು, ಕರ್ಣ ತನ್ನ ಉತ್ತಮ ಅಸ್ತ್ರವಿದ್ಯೆಯ ಪ್ರದರ್ಶನವನ್ನ ಮಾಡ್ತಾ 106 ಬಾಣಗಳಿಂದ ಅಭಿಮನ್ಯುವಿಗೆ ಹೊಡಿತಾನೆ. ಕರ್ಣನ ಮೂಲಕ ಪೀಡಿತನಾದ್ರೂ ಕೂಡ, ಅಂದ್ರೆ ಅವನಿಂದ ಗಾಯಗೊಂಡಿದ್ರು ಕೂಡ ಸುಭದ್ರಾ ಕುಮಾರ ಶಿಥಿಲನಾಗ್ಲಿಲ್ಲ. ಅವನು ಬಾಣಗಳಿಂದ ಶೂರವೀರರ ಧನಸ್ಸನ್ನ ಕತ್ತರಿಸಿ ಕರ್ಣನನ್ನ ತುಂಬಾ ಗಾಯಗೊಳಿಸ್ತಾನೆ. ಜೊತೆಯಲ್ಲೇ ಅವನ ಛತ್ರ, ಧ್ವಜ, ಸಾರಥಿ ಮತ್ತೆ ಕುದುರೆಗಳನ್ನ ನಗನಗತಾ ಹೊಡಿತಾನೆ. ಆಮೇಲೆ ಕರ್ಣ ಕೂಡ ಬೇಕಾದಷ್ಟು ಬಾಣಗಳನ್ನ ಹೊಡುತ್ತಾನೆ. ಆದ್ರೆ ಅಭಿಮನ್ಯು ಅವಿಚಲಿತ ಭಾವದಿಂದ ಎಲ್ಲರನ್ನೂ ಕೂಡ ಸಂಭಾಳಿಸ್ತಾನೆ. ಅವನು ಸ್ವಲ್ಪನೂ ವಿಚಲಿತನಾಗ್ಲಿಲ್ಲ. ಮತ್ತೆ ಒಂದೇ ಮುಹೂರ್ತದ ಒಳಗಡೆ ಒಂದೇ ಬಾಣದಿಂದ ಕರ್ಣನ ಧನಸ್ಸು ಮತ್ತೆ ಧ್ವಜವನ್ನು ಕೂಡ ಕತ್ತರಿಸಿ ಪೃಥ್ವಿಯ ಮೇಲೆ ಅವನು ಬೀಳಿಸ್ತಾನೆ. ಈ ರೀತಿ ಕರ್ಣನನ್ನ ಸಂಕಟದಲ್ಲಿ ಸಿಕ್ಕಾಕೊಂಡಿರೋದನ್ನ ನೋಡಿ ಅವನ ತಮ್ಮ ಒಂದು ಸುದೃಢವಾದಂತಹ ಧನಸ್ಸನ್ನ ತಗೊಂಡು ಅಭಿಮನ್ಯುವನ್ನ ಎದುರಿಸೋದಕ್ಕೆ ಅಂತ ಬರ್ತಾನೆ. ಅವನು ಬಂದ ತಕ್ಷಣ 10 ಬಾಣಗಳನ್ನ ಬಿಟ್ಟು ಅಭಿಮನ್ಯುವನ್ನ ಛತ್ರ, ಧ್ವಜ, ಸಾರಥಿ ಮತ್ತೆ ಕುದುರೆಗಳ ಸಹಿತ ಅವನು ಹೊಡಿತಾನೆ. ಇದನ್ನ ನೋಡಿ ನಿಮ್ಮ ಪುತ್ರರು ಬಹಳ ಪ್ರಸನ್ನರಾಗ್ತಾರೆ, ಅವರು ಖುಷಿ ಆಯ್ತು. ಆಗ ಅಭಿಮನ್ಯು ನಗ್ತಾ ಒಂದೇ ಬಾಣದಿಂದ ಅವನ ತಲೆಯನ್ನೇ ಕತ್ತರಿಸಿ ಬೀಳಿಸ್ತಾನೆ. ರಾಜನೇ, ತನ್ನ ತಮ್ಮ ಸತ್ತಿರೋದನ್ನ ನೋಡಿ ಕರ್ಣ ಬಹಳ ದುಃಖ ಪಟ್ಕೊಳ್ತಾನೆ. ಈ ಕಡೆ ಸುಭದ್ರಾ ಕುಮಾರ ಕರ್ಣನನ್ನ ವಿಮುಖನನ್ನಾಗಿ ಮಾಡಿ ಬೇರೆ ಧನುರ್ಧಾನಿಗಳ ಮೇಲೆ ದಾಳಿ ಮಾಡ್ತಾನೆ. ಕೋಪ ಮಾಡ್ಕೊಂಡವನು ಕುದುರೆಗಳು, ಆನೆಗಳು, ರಥಗಳು ಮತ್ತೆ ಪದಾದಿಗಳಿಂದ ಕೂಡಿರುವಂತಹ ಆ ವಿಶಾಲ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಕರ್ಣನಂತೂ ಅವನ ಬಾಣಗಳಿಂದ ಬಹಳ ಪೀಡಿತನಾಗಿದ್ದ, ತುಂಬಾ ನೋವಾಗಿರುತ್ತೆ, ಗಾಯಗಳಾಗಿರುತ್ತೆ. ಅದರಿಂದ ಏನು ಮಾಡ್ದ, ತನ್ನ ಶೀಘ್ರಗಾಮಿ ಕುದುರೆಗಳನ್ನ ಓಡಿಸ್ತಾ ಅವನು ರಣಭೂಮಿಯಿಂದ ಹೊರಟೋಗ್ತಾನೆ. ಇದರಿಂದ ಏನಾಯ್ತು, ವ್ಯೂಹ ಕದಡ್ ಹೋಗುತ್ತೆ. ಆ ಸಮಯದಲ್ಲಿ ಜಲಧಾರೆಯ ಹಾಗೆ
ಅಭಿಮನ್ಯುವಿನ ಬಾಣಗಳಿಂದ ಆಕಾಶ ಆಚ್ಛಾದಿತವಾದ ಕಾರಣ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸಿಂಧೂ ರಾಜ ಜಯದ್ರಥನನ್ನ ಬಿಟ್ಟು ಬೇರೆ ಯಾವ ರಥಿಗಳು ಕೂಡ ಅಲ್ಲಿ ನಿಲ್ಲೋದಕ್ಕಾಗ್ಲಿಲ್ಲ. ಅಭಿಮನ್ಯು ಏನ್ ಮಾಡ್ದ, ತನ್ನ ಬಾಣಗಳಿಂದ ಶತ್ರು ಸೈನ್ಯವನ್ನ ಧ್ವಂಸಗೊಳಿಸ್ತಾ ವ್ಯೂಹದಲ್ಲಿ ವಿಚರಣೆ ಮಾಡೋದಕ್ ಶುರು ಮಾಡ್ತಾನೆ. ರಥಗಳು, ಕುದುರೆಗಳು, ಆನೆಗಳು ಮತ್ತೆ ಮನುಷ್ಯನ ಸಂಹಾರ ಆಗೋದಕ್ ಶುರುವಾಗುತ್ತೆ. ಪೃಥ್ವಿಯ ಮೇಲೆ ಮಸ್ತಕಗಳಿಲ್ಲದಂತಹ ಹೆಣಗಳೆಲ್ಲ ಬಿದ್ದಿತ್ತು, ತಲೆನೇ ಇಲ್ಲ, ಆ ರೀತಿಯ ಹೆಣಗಳೆಲ್ಲ ಬಿದ್ದಿತ್ತು. ಕೌರವ ಯೋಧರು ಅಭಿಮನ್ಯುವಿನ ಬಾಣಗಳಿಂದ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಓಡೋದಕ್ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಅವನು ಮುಂದೆ ನಿಂತಿದ್ದ ತಮ್ಮದೇ ದಳದ ಜನರನ್ನ ಕೊಂದು ಮುಂದೆ ಹೋಗ್ತಾ ಇದ್ರು. ಅಂದ್ರೆ ಅವ್ರಿಗೇನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೋಗೋದಕ್ಕೆ ಯಾರು ಅಡ್ಡ ಬರ್ತಾರೋ ಅವ್ರನ್ನೆಲ್ಲ ಕೊಲ್ತಾ ಇದ್ದಾರೆ. ಅವ್ರು ನಮ್ಮವ್ರ, ಅವ್ರವ್ರ ಏನು ನೋಡ್ತಾ ಇಲ್ಲ. ಮತ್ತೆ ಅಭಿಮನ್ಯು ಆ ಸೈನ್ಯವನ್ನ ಹುಡುಕಿ ಹುಡುಕಿ ಕೊಲ್ತಾ ಇದ್ದ. ವ್ಯೂಹದ ಮಧ್ಯದಲ್ಲಿ ತೇಜಸ್ವಿ ಅಭಿಮನ್ಯು ಯಾವ ರೀತಿ ಕಾಣಿಸ್ತಾ ಇದ್ದ ಅಂತಂದ್ರೆ, ಹುಲ್ಲುಗಳ ಮೆದೆಯಲ್ಲಿ ಪ್ರಜ್ವಲಿತವಾದಂತಹ ಅಗ್ನಿಯ ಹಾಗೆ ಅವನು ಕಾಣಿಸ್ತಾ ಇದ್ದ. ಈ ರೀತಿ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.